ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ನಾವು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಲ್ಲಿಂದ ಕಾಲಾಗಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ಅಧಿಸೂಚನೆ NPCILನಿಂದ ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಕಾಲಾಗಿರುವಂತಹ ವಿವಿಧ ಹುದ್ದೆಗಳ ಅಧಿಕೃತವಾದ ಅಧಿಸೂಚನೆ. ಕೈಗೆ ಸೈಟ್ ಅಂತೇಳಿ ಕೊಟ್ಟಿದ್ದಾರೆ, ಹ್ಯೂಮನ್ ರಿಸೋರ್ಸ್ ಗ್ರೂಪ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ, ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ. ಅದೇ ಥರ ಓಪನಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 10 hours ಆಫ್ 12/3/2025. ಅದೇ ಥರ ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 16 hours 1/4/2025. ಅಂದರೆ 12 ಮಾರ್ಚ್ 2025 ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ. ಅದೇ ಥರ 1 ಏಪ್ರಿಲ್ 2025 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಸಂಜೆ 4 ಗಂಟೆ ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಇಲ್ಲಿ ಕೊಡ್ತಿದ್ದಾರೆ, NPCIL is a premier central public sector enterprises under the administrative control of Department of Atomic Energy, Government of India is having comprehensive capability in all facts of nuclear technology with site selection, designs, constructions, commissioning, operation, maintenance, renovation, modernization, upgradation, plant life extension, waste management and decomposition of nuclear reactors in India under one roof. ಕೈಗಾ ಸೆಟ್ ಅಂತಂದರೆ ಇದು ಭಾರತೀಯ ಸರ್ಕಾರದ ಒಂದು ಅಧಿಕೃತವಾದ ಒಂದು ಉದ್ಯಮವಾಗಿದೆ. ಇದರಲ್ಲಿ ಎಲಿಜಿಬಲ್ ಇಂಡಿಯನ್ ಸಿಟಿಸನ್ಸಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾವ ಪೋಸ್ಟಿಗೆ ನೋಡ್ತಾ ಹೋಗೋಣ. ಇಲ್ಲಿ ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಬ್ರೇಕಪ್ ಅಂತೇಳಿ ಕೊಟ್ಟಿದ್ದಾರೆ. ಕ್ಯಾಟಗರಿ ವೈಸ್ ಬ್ಯಾಕಪ್ ಆಫ್ ವೇಕೆನ್ಸೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ, ಅದರಲ್ಲಿ ಕರೆಂಟ್ ಮತ್ತು ಬ್ಯಾಕ್ಲಾಗ್ ಎರಡು ಥರ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಕರೆಂಟ್ ಹುದ್ದೆಗಳು ಜಾಸ್ತಿ ಇದೆ, ಇದರಲ್ಲಿ ಬ್ಯಾಕ್ಲಾಗ್ ಹುದ್ದೆ ಕೆಲವೊಂದಿದೆ, ಅದನ್ನು ಕೂಡ ನೋಡ್ತಾ ಹೋಗಿ. ಈ ಸೈಂಟಿಫಿಕ್ ಅಸಿಸ್ಟೆಂಟಲ್ಲಿ ಯಾವುದೇ ಥರದ ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ಕರೆಂಟ್ ಪೊಸಿಷನಲ್ಲಿ ಟೋಟಲ್ 45 ವೇಕೆನ್ಸೀಸ್ ಇದೆ. ಅದರಲ್ಲಿ SCಗೆ 7, STಗೆ 3, OBCಗೆ 12, EWSಗೆ 4, ಟೋಟಲ್ 19 ಹುದ್ದೆಗಳು. URಗೆ 19 ಹುದ್ದೆ ಇದೆ, ಟೋಟಲ್ 45 ಪೋಸ್ಟ್ಗಳು. ಅದೇ ಥರ ಕ್ಯಾಟಗರಿ 1 ಸ್ಟೈಫಂಡರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇದು ಕೂಡ 82 ಪೋಸ್ಟ್ಗಳಿದ್ದಾವೆ. ಅದೇ ಥರ ಸ್ಟೈಫಂಡರಿ ಟೆಕ್ನಿಷಿಯನ್ ಟ್ರೈನಿ ಅಂತೇಳಿ ಕೊಟ್ಟಿದ್ದಾರೆ. ಇದು ಕೂಡ 222 ಪೋಸ್ಟ್ಗಳಿದ್ದಾವೆ. ಇದರಲ್ಲಿ ಬ್ಯಾಕ್ಲಾಗ್ 4 ಹುದ್ದೆಗಳಿದ್ದಾವೆ. ಅದು ಟೋಟಲ್ 226 ಪೋಸ್ಟ್ಗಳಿದ್ದಾವೆ. ಅದೇ ಥರ ಅಸಿಸ್ಟೆಂಟ್ ಗ್ರೇಡ್ 1 HR ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ 20 ಕರೆಂಟ್ ವೇಕೆನ್ಸಿ ಇದೆ. ಅದೇ ಥರ ಬ್ಯಾಕ್ಲಾಗ್ 2 ಪೋಸ್ಟ್ ಇದೆ, ಟೋಟಲ್ 22 ಪೋಸ್ಟು. ಅದೇ ಥರ ಅಸಿಸ್ಟೆಂಟ್ ಗ್ರೇಡ್ 1 ಅಂತೇಳಿ ಕೊಟ್ಟಿದ್ದಾರೆ. ಕರೆಂಟ್ ವೇಕೆನ್ಸೀಸ್ ಮಾತ್ರ, ಬ್ಯಾಕ್ಲಾಗ್ ಪೋಸ್ಟ್ಗಳಿಲ್ಲ. ಇದರಲ್ಲಿ ಟೋಟಲ್ 4 ಪೋಸ್ಟ್ಗಳಿದ್ದಾವೆ. ಅದೇ ಥರ ಅಸಿಸ್ಟೆಂಟ್ ಗ್ರೇಡ್ 1 C&MM ಅಂತೇಳಿ ಕೊಟ್ಟಿದ್ದಾರೆ. ಅದರಲ್ಲಿ ಕರೆಂಟ್ ವೇಕೆನ್ಸೀಸ್ 10 ಇದೆ, ಯಾವುದೇ ಬ್ಯಾಕ್ಲಾಗ್ ಪೋಸ್ಟ್ಗಳಿಲ್ಲ. ಅದೇ ಥರ ನರ್ಸ್ ಪೋಸ್ಟ್ ಇದೆ A ಅಂತೇಳಿ ಕೊಟ್ಟಿದ್ದಾರೆ. ಅದೇ ಥರ ಕರೆಂಟ್ ಪೋಸ್ಟಲ್ಲಿ 1 ವೇಕೆನ್ಸೀಸ್ ಮಾತ್ರ ಇದೆ. ಟೆಕ್ನಿಷಿಯನ್ ಬಾರ್ C ಅಂತೇಳಿ ಕೊಟ್ಟಿದ್ದಾರೆ, ಎಕ್ಸ್ರೇ ಟೆಕ್ನಿಷಿಯನ್, ಅವರು ಕೂಡ ಕರೆಂಟ್ ವೇಕೆನ್ಸೀಸ್ 1 ಇದೆ, ಬ್ಯಾಕ್ಲಾಗ್ ವೇಕೆನ್ಸೀಸ್ ಇಲ್ಲ. ಇಷ್ಟು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಇದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕಾದ್ರೆ, ಹೇಗೆ ನೇಮಕಾತಿ ಮಾಡ್ತಾರೆ ನೋಡ್ತಾ ಹೋಗೋಣ. ಈ ಸೈಂಟಿಫಿಕ್ ಅಸಿಸ್ಟೆಂಟಲ್ಲಿ ಮತ್ತೆ ಡಿವೈಡ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅವರಿಗೆ 1 ಪೋಸ್ಟ್ ಇದೆ. ಸೈಂಟಿಫಿಕ್ ಅಸಿಸ್ಟೆಂಟ್ B ಅಂತೇಳಿ ಸಿವಿಲ್ ಇಂಜಿನಿಯರ್ಗೆ 19 ಪೋಸ್ಟ್ಗಳಿದ್ದಾವೆ. ಎಲೆಕ್ಟ್ರಾನಿಕ್ಸಲ್ಲಿ 2 ಪೋಸ್ಟ್ಗಳಿದ್ದಾವೆ. ಇನ್ಸ್ಟ್ರುಮೆಂಟೇಷನಲ್ಲಿ 1 ಪೋಸ್ಟ್ ಇದೆ. ಎಲೆಕ್ಟ್ರಿಕಲಲ್ಲಿ 7 ಇದೆ. ಮೆಕ್ಯಾನಿಕಲ್ಲಿ 15, ಒಟ್ಟು 45 ಪೋಸ್ಟ್ಗಳಿದೆ. ಅದೇ ಥರ ಕ್ಯಾಟಗರಿ 1 ಸ್ಟೈಫಂಡರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಇದೆ. ಅದರಲ್ಲಿ ಹೆಲ್ತ್ ಫಿಸಿಕ್ಸ್ ಅಂತಿದೆ. BSc ಕೆಮಿಸ್ಟ್ರಿ ಆಗಿರಬೇಕಾಗುತ್ತೆ, ಅವರಿಗೆ 4 ಪೋಸ್ಟ್ಗಳಿದ್ದಾವೆ. ಹೆಲ್ತ್ ಫಿಸಿಕ್ಸ್ BSc ಫಿಸಿಕ್ಸ್ ಆಗಿರಬೇಕಾಗುತ್ತೆ, ಅದಕ್ಕೆ 2 ಪೋಸ್ಟ್ಗಳಿದ್ದಾವೆ. ಎಲೆಕ್ಟ್ರಾನಿಕ್ಸ್ ಅವರಿಗೆ 13 ಪೋಸ್ಟ್ ಇದೆ. ಇನ್ಸ್ಟ್ರುಮೆಂಟೇಷನಿಗೆ 6 ಪೋಸ್ಟ್ ಇದೆ. ಎಲೆಕ್ಟ್ರಿಕಲ್ಗೆ 24 ಪೋಸ್ಟ್ ಇದೆ. ಮೆಕ್ಯಾನಿಕಲ್ 33 ಇದೆ. ಟೋಟಲ್ 82 ಪೋಸ್ಟ್ಗಳಿದ್ದಾವೆ. ಅದೇ ಥರ ಕ್ಯಾಟಗರಿ 2 ಸ್ಟೈಫಂಡರಿ ಟ್ರೈನಿ ಟೆಕ್ನಿಷಿಯನ್ ಅಂತ ಕೊಟ್ಟಿದ್ದಾರೆ. ಮೇಲ್ಗಡೆ ಸೈಂಟಿಫಿಕ್ ಅಸಿಸ್ಟೆಂಟ್ ಇದೆ, ಇದು ಟೆಕ್ನಿಷಿಯನ್ ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಆಪರೇಟರ್ ಅಂತೇಳಿ 88 ಪೋಸ್ಟ್ ಇದ್ದಾವೆ. ಎಲೆಕ್ಟ್ರಿಷಿಯನ್ 31 ಪೋಸ್ಟು, ಫಿಟರ್ 55 ಪೋಸ್ಟ್ಗಳಿದ್ದಾವೆ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 17 ಪೋಸ್ಟ್ ಇದ್ದಾವೆ. ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ 24 ಪೋಸ್ಟ್ಗಳಿದ್ದಾವೆ. ಅದೇ ಥರ ಮೆಕ್ಯಾನಿಕ್ 3 ಪೋಸ್ಟ್ಗಳಿದ್ದಾವೆ. ಟರ್ನರ್ 6 ಪೋಸ್ಟ್ ಇದ್ದಾವೆ. ಡ್ರಾಫ್ಟ್ಮ್ಯಾನ್ 1 ಪೋಸ್ಟ್ ಇದೆ. ಡ್ರಾಫ್ಟ್ಮ್ಯಾನ್ ಮೆಕ್ಯಾನಿಕಲ್ 1 ಪೋಸ್ಟ್ ಇದೆ. ಟೋಟಲ್ 226 ವೇಕೆನ್ಸೀಸ್ಗಳಿದ್ದಾವೆ. ಕ್ಯಾಟಗರಿ 2 ಸ್ಟೈಫಂಡರಿ ಟ್ರೈನಿ ಟೆಕ್ನಿಷಿಯನ್ ಅಂತೇಳಿ. ಅದೇ ಥರ ಅಸಿಸ್ಟೆಂಟ್ ಗ್ರೇಡ್ 1 HR ಇದೆ. ಅದರಲ್ಲಿ 22 ಪೋಸ್ಟ್ಗಳಿದ್ದಾವೆ. ಅಸಿಸ್ಟೆಂಟ್ ಗ್ರೇಡ್ 1 F&E ಅಂತಿದೆ, ಅದರಲ್ಲಿ 4 ಪೋಸ್ಟು. ಅಸಿಸ್ಟೆಂಟ್ ಗ್ರೇಡ್ 1 C&MM ಅಂತೇಳಿ ಕೊಟ್ಟಿದ್ದಾರೆ, ಅದು 10 ಪೋಸ್ಟು. ನರ್ಸ್ಗಳು 1 ಪೋಸ್ಟ್ ಇದೆ. ಎಕ್ಸ್ರೇ ಟೆಕ್ನಿಷಿಯನ್ 1 ಪೋಸ್ಟ್ ಇದೆ. ಇಷ್ಟು ಟೋಟಲ್ ವೇಕೆನ್ಸೀಸ್ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಓಕೆ, ರಿಸರ್ವೇಷನ್ ಫಾರ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ PWBD ಅಂತೇಳಿ ಅವರಿಗೂ ಕೂಡ ಕೆಲವೊಂದು ವೇಕೆನ್ಸೀಸ್ಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದು ಅಂದರೆ ಅರ್ಹರಿದ್ದಾರೆ ಅಂತೇಳಿ. ಅವರು ಸಿವಿಲ್ ಮೆಕ್ಯಾನಿಕಲ್ ಆಗಿದ್ದರೆ ಅವರು ಯಾವ ಥರ ಇರೋರು ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಿ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಆರ್ ಕಂಪ್ಯೂಟರ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅವರು ಸೈಂಟಿಫಿಕ್ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಬೋದು. ಅದೇ ಥರ ಕ್ಯಾಟಗರಿ 1 ಸ್ಟೈಫಂಡ್ ಅಸಿಸ್ಟೆಂಟಲ್ಲಿ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್, ಹೆಲ್ತ್ ಫಿಸಿಕ್ಸ್, ಅದು ಕೂಡ ಇನ್ಸ್ಟ್ರುಮೆಂಟೇಷನ್ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಅದೇ ಥರ ಕ್ಯಾಟಗರಿ 2 ಸ್ಟೈಫಂಡರಿ ಟ್ರೈನಿ ಅಂತೇಳಿ ಕೊಟ್ಟಿದ್ದಾರೆ. ಆಪರೇಟರ್, ಇನ್ಸ್ಟ್ರುಮೆಂಟ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್, ಫಿಟರ್, ಟರ್ನರ್, ಮೆಷಿನಿಸ್ಟ್, ಈ ಪೋಸ್ಟ್ಗಳಿಗೆ ಎಲಿಜಿಬಿಲಿಟಿ ಇದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಅದೇ ಥರ ಅಸಿಸ್ಟೆಂಟ್ ಪೋಸ್ಟ್ಗಳಿಗೆ ಕೂಡ HR, F&A, C&MM, ಆಮೇಲೆ ನರ್ಸ್ ಪೋಸ್ಟ್ಗಳಿಗೆ ಎಕ್ಸ್ರೇ ಇವರಿಗೂ ಕೂಡ ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ವಿಕಲಾಂಗರು ಕೂಡ ವಿಶೇಷ ಅಗತ್ಯತೆಯುಳ್ಳವರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತಲೇ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಅಬ್ಸರ್ವ್ ಮಾಡಿಕೊಂಡು
ಅವರು ಕೂಡ ಟ್ರೈ ಮಾಡ್ಬೋದಾಗುತ್ತೆ ಪೋಸ್ಟಿಗೆ. ಓಕೆ, ದ ಪೋಸ್ಟ್ ವೈಸ್ ಬ್ರೇಕಪ್ ಆಫ್ PWD ವೇಕೆನ್ಸೀಸ್ ಅಂಡರ್ ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಇಲ್ಲಿ ನೋಡ್ಕೋಬೋದಾಗುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಅಧಿಕೃತವಾದ ಅಧಿಸೂಚನೆ ವೆಬ್ಸೈಟಲ್ಲಿರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲೀನಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಇಲ್ಲಿ ರಿಸರ್ವೇಷನ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದಾಗಿದೆ. ಇಂಪಾರ್ಟೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಬೇಕಾಗಿರುತ್ತೆ ಅದನ್ನು ನೋಡ್ತೋಗೋಣ. ನೀವು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಕ್ಕೆ ಇಂಟ್ರೆಸ್ಟ್ ಇದೆ, ಏನು ಕ್ವಾಲಿಫಿಕೇಷನ್ ಇರಬೇಕಾಗಿದೆ ನೋಡ್ತೋಗೋಣ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಒಂದು ಕಾಲಮ್ ಬರ್ತಾ ಇದೆ ನೋಡ್ತೋಗೋಣ. ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ಏನು ಕ್ವಾಲಿಫಿಕೇಷನ್ ಇರಬೇಕಾಗಿದೆ. ಓಕೆ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಸೈಂಟಿಫಿಕ್ ಅಸಿಸ್ಟೆಂಟ್ ಬಾರ್ ಬಿ ಅಂತೇಳಿ ಕೊಟ್ಟಿದ್ದಾರೆ. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆಫ್ 3 years ಡ್ಯೂರೇಷನ್ ಆಫ್ಟರ್ SSC ಬಾರ್ HSC ಅಂತೇಳಿ ಕೊಟ್ಟಿದ್ದಾರೆ. ಆರ್ HSC ಪ್ಲಸ್ 2 years ಡಿಪ್ಲೊಮಾ ಕೋರ್ಸ್ ಇನ್ ಇಂಜಿನಿಯರಿಂಗ್ ಅಪ್ರೂವ್ಡ್ ಬೈ ACTE. ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಶುಡ್ ಬಿ ಇನ್ ದ ಫಾಲೋಯಿಂಗ್ ಡಿಸಿಪ್ಲಿನ್ಸ್ ಅಂತೇಳಿ. ಅಂದರೆ ನೀವು ಸೀನಿಯರ್ ಸೆಕೆಂಡರಿ ಸ್ಕೂಲ್ SSC ಅಂತ ಕೊಡಿದ್ರೆ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಅಥವಾ ಹೈಯರ್ ಸೆಕೆಂಡರಿ ಸ್ಕೂಲ್ ಇದಾದಮೇಲೆ ನೀವು 3 ವರ್ಷದ ಡಿಪ್ಲೊಮಾ ಮಾಡಿರ್ಬೋದು, ಅಥವಾ ಹೈಯರ್ ಸೆಕೆಂಡರಿ ಸ್ಕೂಲ್ ಆದಮೇಲೆ ನೀವು 2 ವರ್ಷದ ಡಿಪ್ಲೊಮಾ ಕೋರ್ಸನ್ನು ಮಾಡಿರ್ಬೋದು. ಅವರು ಈ ಪೋಸ್ಟ್ಗೆ ಎಲಿಜಿಬಲ್ ಇರ್ತಾರೆ. ಯಾವುದರಲ್ಲಿ ನೀವು ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಅಂತೇಳಿ ನೋಡ್ತಾ ಹೋದಾಗ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಸಿವಿಲ್ ಡಿಪ್ಲೊಮಾ ಮಾಡಿರ್ಬೋದು, ನಾಟ್ ಲೆಸ್ ದೆನ್ 60% ಮಾರ್ಕ್ಸ್ ಇರಬೇಕಾಗುತ್ತೆ. ಈ ಥರ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಎಲೆಕ್ಟ್ರಿಕಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದು ಕೂಡ ಡಿಪ್ಲೊಮಾ ಎಲೆಕ್ಟ್ರಿಕಲ್ ವಿತ್ ನಾಟ್ ಲೆಸ್ ದೆನ್ 60% ಅಂತ ಕೊಟ್ಟಿದ್ದಾರೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಇನ್ಸ್ಟ್ರುಮೆಂಟೇಷನ್ ಡಿಪ್ಲೊಮಾ ಇನ್ಸ್ಟ್ರುಮೆಂಟೇಷನ್ ವಿತ್ ನಾಟ್ ಲೆಸ್ ದೆನ್ 60%. ಅದೇ ಥರ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ವಿತ್ ನಾಟ್ ಲೆಸ್ ದೆನ್ 60%. ಆಮೇಲೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಾರ್ ಬಿ ಮೆಕ್ಯಾನಿಕಲ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ವಿತ್ ನಾಟ್ ಲೆಸ್ ದೆನ್ 60% ಮಾರ್ಕ್ಸ್. ಅಂದರೆ ಇವರು ಸಿವಿಲ್ ಎಲೆಕ್ಟ್ರಿಕಲ್ ಇನ್ಸ್ಟ್ರುಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಆರ್ ಮೆಕ್ಯಾನಿಕಲ್ ಇವರು 3 ವರ್ಷದ ಡಿಪ್ಲೊಮಾ ಪಾಸ್ ಆಗಿರಬೇಕಾಗುತ್ತೆ. ಅದರಲ್ಲಿ ರೂಲ್ಸನ್ನು ಕೊಡ್ತಿದ್ದಾರೆ, 60%ಗಿಂತ ಕಡಿಮೆ ಮಾರ್ಕ್ಸನ್ನು ತೆಗೆದಿರಬಾರ್ದು, 60%ಗಿಂತ ಮೇಲ್ ಮಾರ್ಕ್ಸ್ ತೆಗೆದವರು ಮಾತ್ರ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಆಗಕ್ಕೆ ಎಲಿಜಿಬಲ್. ಫಾರ್ ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಫಾರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಕಂಪ್ಯೂಟರ್ ಸೈನ್ಸ್ ಇದಕ್ಕೆ ಅಪ್ಲೈ ಮಾಡ್ತೀರಾ ಅಂದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿಯಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಅಪ್ಲೈ ಮಾಡ್ತೀರಾ ಅಂದರೆ BSc ಕಂಪ್ಯೂಟರ್ ಸೈನ್ಸ್ ವಿತ್ ನಾಟ್ ಲೆಸ್ ದೆನ್ 60% ಆರ್ BSc ವಿತ್ ನಾಟ್ ಲೆಸ್ ದೆನ್ 60% ಪ್ಲಸ್ 1 year ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ವಿತ್ ನಾಟ್ ಲೆಸ್ ದೆನ್ 60% ಮಾರ್ಕ್ಸ್ ಆರ್ BSc ಸ್ಟ್ಯಾಟಿಸ್ಟಿಕ್ಸ್ ವಿತ್ 60% marks plus 1 year diploma in computer science with not less than 60%. Candidate who have pursued diploma through lateral entry of second year diploma after 10th SSC RIT is not eligible ಅಂತ ಹೇಳಿದರೆ ಡೈರೆಕ್ಟ್ ಲ್ಯಾಟ್ರಲ್ ಎಂಟ್ರಿಯಲ್ಲಿ ನೀವು ಸೆಕೆಂಡ್ ಇಯರ್ ಡಿಪ್ಲೊಮಾಗೆ ಅಡ್ಮಿಷನ್ ಆಗಿದ್ರೆ ಅವರು ಈ ಪೋಸ್ಟ್ಗೆ ಎಲಿಜಿಬಲ್ ಅಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಅದು ಕೂಡ ಗಮನದಲ್ಲಿದೆ. ಕ್ಯಾಟಗರಿ ಒನ್ ಸ್ಟೈಫಂಡರಿ ಟ್ರೈನ್ ಅಂತ ಕೊಟ್ಟಿದ್ದಾರೆ, ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋದಾಗಿದೆ. ಡಿಪ್ಲೊಮಾ ಹೋಲ್ಡರ್ಸ್ ಆರ್ ಇಂಜಿನಿಯರ್ ಡಿಪ್ಲೊಮಾ ಇಂಜಿನಿಯರ್ not less than 60% marks relevant discipline recognized by Ministry of Human Resource Management, Human Resource Development, Government of India. Diploma in engineering should be 3 years duration after SSC or 2 years diploma in engineering in relevant discipline through lateral entry of second year after HSC approved by AICT with not less than 60%. ಅಂದರೆ ನೀವು ಡಿಪ್ಲೊಮಾ ಮಾಡಿರಬೇಕಾಗುತ್ತೆ, ಇದು AICTಯಿಂದ ಅಪ್ರೂವ್ ಇರಬೇಕಾಗುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯನ್ ಕೂಡ ಅಪ್ರೂವ್ ಆಗಿರಬೇಕಾಗುತ್ತೆ. ಅವರು ಸೈಂಟಿಫಿಕ್ ಅಸಿಸ್ಟೆಂಟಿಗೆ SC ಅಂತೇಳಿ ಕೊಟ್ಟಿದ್ದಾರೆ, ಸ್ಟೈಫಂಡರಿ ಟ್ರೈನಿಂಗ್ ಇದಕ್ಕೆ ಅಪ್ಲಿಕೇಶನ್ ಆಗಿ ಎಲಿಜಿಬಲ್. ಇವರು ಕೂಡ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್ ಎಲೆಕ್ಟ್ರಾನಿಕ್ಸ್ ಇವರು ಡಿಪ್ಲೊಮಾ ಮಾಡಿದವರು ಅಪ್ಲಿಕೇಶನ್ ಹಾಕ್ಬೋದು. ಅದೇ ಥರ ಸೈಂಟಿಫಿಕ್ ಅಸಿಸ್ಟೆಂಟ್ ಹೆಲ್ತ್ ಫಿಸಿಕ್ಸ್ ಅಂತೇಳಿ ಕೊಟ್ಟಿದ್ದಾರೆ, BSc ವಿತ್ 60% ಮಾರ್ಕ್ಸ್ ಆರ್ BSc ವಿತ್ ಫಿಸಿಕ್ಸ್ ಆಸ್ ಪ್ರಿನ್ಸಿಪಲ್ಸ್ ಅಂಡ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆಸ್ ಸಬ್ಸಿಡಿ ಅಂತ ಕೊಟ್ಟಿದ್ದಾರೆ. ಆರ್ BSc ವಿತ್ ಕೆಮಿಸ್ಟ್ರಿ ಆಸ್ ಪ್ರಿನ್ಸಿಪಲ್ಸ್ ಅಂಡ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಆಸ್ ಸಬ್ಸಿಡರಿ ಅಂತ. ಅದು ಆರ್ BSc ವಿತ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಶುಡ್ ಬಿ ಈಕ್ವಲ್ ವೈಟೇಜ್ ಅಂತೇಳಿ. ಅಂದರೆ BSc ಕೆಮಿಸ್ಟ್ರಿ ಓದಿರಬೇಕಾಗುತ್ತೆ, ಫಿಸಿಕ್ಸ್ ಓದಬೇಕಾಗುತ್ತೆ, ಯಾವ ಸಬ್ಜೆಕ್ಟ್ ಓದಿರಬೇಕಾಗುತ್ತೆ ಅಲ್ಲಿ ಕೊಟ್ಟಿದ್ದಾರೆ. ಅವರು ಈ ಪೋಸ್ಟ್ಗೆ ಎಲಿಜಿಬಲ್ ಆಗಿದ್ದಾರೆ. PCM ಆರ್ PMCS ಓದಿರೋರು ಇದಕ್ಕೆ ಎಲಿಜಿಬಲ್ ಅಂತ ಅನ್ಕೊಳ್ಳೋಣ. ನಮ್ಮ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ಅದರ ಕಾಂಬಿನೇಷನ್ ಇದ್ದಾವೆ, ಅವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಓಕೆ, ಕ್ಯಾಟಗರಿ ಟು ಸ್ಟೈಫಂಡರಿ ಟ್ರೈನ್ ಟೆಕ್ನಿಷಿಯನ್ ST ಟೆಕ್ನಿಷಿಯನ್ ಅಂತೇಳಿ ಕೊಟ್ಟಿದ್ದಾರೆ. ಇವರು SSC ವಿತ್ ಮಿನಿಮಮ್ 50% ಮಾರ್ಕ್ಸ್ ಸೈನ್ಸ್ in science should and mathematics individually 2 years ITI certificate in the relevant trade. For trade where duration of ITI course is not less than 2 years, the candidate should not have at least 1 year relevant working experience after completion of the course. ಅಂದರೆ ನೀವು SSC ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟನ್ನು ಪಾಸ್ ಆಗಿರಬೇಕಾಗುತ್ತೆ, 10th ಪಾಸ್ ಆಗಿರಬೇಕಾಗುತ್ತೆ. ಅದರಲ್ಲಿ ಸೈನ್ಸ್ ಸಬ್ಜೆಕ್ಟಲ್ಲಿ 50% ಮಾರ್ಕ್ಸ್ ಮಿನಿಮಮ್ ತೆಗಿರಬೇಕಾಗುತ್ತೆ, ಮ್ಯಾಥಮೆಟಿಕ್ಸಲ್ಲೂ ಕೂಡ. ಅದರಲ್ಲಿ ಅದ್ರ ಜೊತೆಗೆ 2 ವರ್ಷಗಳ ನೀವು ITI ಸರ್ಟಿಫಿಕೇಟನ್ನು ಪಾಸ್ ಆಗಿರಬೇಕಾಗುತ್ತೆ. ಅಕಸ್ಮಾತ್ ನೀವು 1 year ITI ಕೋರ್ಸನ್ನು ಪಾಸ್ ಮಾಡಿದರೆ ನೀವು 1 ವರ್ಷದ ಒಂದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಇರಬೇಕಾಗುತ್ತೆ, ಅನುಭವ ಇರಲೇಬೇಕಾಗಿದೆ ಅಲ್ಲಿ ಕೊಟ್ಟಿದ್ದಾರೆ. ಅದು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ಯಾಟಗರಿ 2 ಸ್ಟೈಫಂಡರಿ ಟ್ರೈನ್ ಅಂತ ಕೊಟ್ಟಿದ್ದಾರೆ. ಇವರು HSC ಆರ್ ISC ವಿತ್ ಸೈನ್ಸ್ ಸ್ಟ್ರೀಮ್
ಹೈಯರ್ ಸೆಕೆಂಡರಿ ಸ್ಕೂಲ್ ಪಿ ಯು ಸಿ ಅಂತ ಅನ್ಕೊಳ್ಳೋಣ. ಅವರು ಸೈನ್ಸಲ್ಲಿ ಪಿ ಯು ಸಿನ ಪಾಸ್ ಆಗಿರಬೇಕಾಗುತ್ತೆ ವಿತ್ 50% ಮಾರ್ಕ್ಸ್, ಮಿನಿಮಮ್ 50% ಪಾಸ್ ಆಗಿರಬೇಕಾಗುತ್ತೆ. 50% ಮಾರ್ಕ್ಸ್ ಅನ್ನು ತಗೊಂಡು ಪಾಸ್ ಆಗಿರಬೇಕಾಗುತ್ತೆ ಅವ್ರು ಈ ಪೋಸ್ಟ್ಗೆ ಎಲಿಜಿಬಲ್. ಅದೇ ಥರ ಮುಂದಿನ ಪೋಸ್ಟ್ ನೋಡಿದ್ರೆ ಅಸಿಸ್ಟೆಂಟ್ ಗ್ರೇಡ್ 1 HR F&A C&M ಅಂತೇಳಿ ಕೊಟ್ಟಿದ್ದಾರೆ. C&M ಅಂತೇಳಿ ಕೊಟ್ಟಿದ್ದಾರೆ. ಇವರು ಇದರಲ್ಲಿ ಇದಕ್ಕೇನು ಕ್ವಾಲಿಫಿಕೇಶನ್ ಅಂದರೆ ಎನಿ ಬ್ಯಾಚುಲರ್ ಡಿಗ್ರಿ ವಿತ್ 50% ಮಾರ್ಕ್ಸ್ ಇನ್ ಅಗ್ರಿಗೇಟ್ ಫಾರ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ. ಅಂದರೆ ನೀವು ಯಾವುದಾದ್ರು ಒಂದು ಬ್ಯಾಚುಲರ್ ಡಿಗ್ರಿ BA BSc BCom BBA BPM ಇದ್ರೆ ಆದರೂ ಕೂಡ ನೀವು ಡಿಗ್ರಿನ ಮಾಡಿರ್ಬೋದು, 50% ಮಾರ್ಕ್ಸ್ ತೆಗೆದಿರಬೇಕಾಗಿದೆ. ಈ ಥರ ನರ್ಸ್ ಎ ಅಂತೇಳಿ ಕೊಟ್ಟಿದ್ದಾರೆ HSC ಪ್ಲಸ್ ಡಿಪ್ಲೊಮಾ ಇನ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಪ್ಲಸ್ ವ್ಯಾಲಿಡ್ ರಿಜಿಸ್ಟ್ರೇಷನ್ ಆಫ್ ನರ್ಸ್ ಫ್ರಮ್ ಎ ಸೆಂಟ್ರಲ್ ಆರ್ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಇನ್ ಇಂಡಿಯಾ ಆರ್ BSc ನರ್ಸಿಂಗ್ ಆರ್ ಈ ಸರ್ಟಿಫಿಕೇಟ್ ವಿತ್ 3 years ಎಕ್ಸ್ಪೀರಿಯನ್ಸ್ ಇನ್ ಹಾಸ್ಪಿಟಲ್ ಆರ್ ನರ್ಸಿಂಗ್ ಅಸಿಸ್ಟೆಂಟ್ ಕ್ಲಾಸ್ 3rd ಆ್ಯಂಡ್ ಎಬೋವ್ ಫ್ರಮ್ ಆರ್ಟ್ ಕೋರ್ಸಸ್ ಅಂತೇಳಿ. ಅಂದರೆ ಹೈಯರ್ ಸೆಕೆಂಡರಿ ಸ್ಕೂಲ್ PUC ಪಾಸ್ ಆಗಿರಬೇಕಾಗುತ್ತೆ, ಡಿಪ್ಲೊಮಾ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ ಪಾಸ್ ಆಗಿರಬೇಕಾಗುತ್ತೆ, ವ್ಯಾಲಿಡ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗಿದೆ, ಅಂದರೆ ನರ್ಸ್ ಅಂತ ರಿಜಿಸ್ಟ್ರೇಷನ್ ಆಗಿರಬೇಕಾಗಿದೆ. ಟೆಕ್ನಿಷಿಯನ್ ಎಕ್ಸ್ರೇ ಟೆಕ್ನಾಲಜಿ ಅಂತ ಕೊಟ್ಟಿದ್ದಾರೆ. HSC ಇನ್ ಸೈನ್ಸ್ ಸ್ಟ್ರೀಮ್ ವಿತ್ 60% ಮಾರ್ಕ್ಸ್ ಪ್ಲಸ್ 1 year ಮೆಡಿಕಲ್ ರೇಡಿಯೋಗ್ರಫಿ ಎಕ್ಸ್ರೇ ಟೆಕ್ನಿಕ್ಸ್ ಟ್ರೇಡ್ ಸರ್ಟಿಫಿಕೇಟ್ ಪ್ಲಸ್ 2 year ರಿಲೆವೆಂಟ್ ಪೋಸ್ಟ್ ಕ್ವಾಲಿಫಿಕೇಶನ್ ಫುಲ್ ಟೈಮ್ ಎಕ್ಸ್ಪೀರಿಯನ್ಸ್. ಅಂದರೆ ನೀವು PUCನ ಪಾಸ್ ಆಗಿರಬೇಕಾಗುತ್ತೆ ಪ್ಲಸ್ 1 year ರೇಡಿಯೋಗ್ರಫಿ ಎಕ್ಸ್ರೇ ಟೆಕ್ನಿಷಿಯನ್ ಆಗಿರಬೇಕಾಗುತ್ತೆ. ಅದ್ರ ಜೊತೆಲಿ 2 years ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಅಂದರೆ 2 ವರ್ಷಗಳ ಅನುಭವ ಇದ್ದವ್ರಿಗೆ ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರಬೇಕಾಗುತ್ತೆ. ಕೆಲವೊಂದು ನೋಟ್ಗಳನ್ನ ಕೊಟ್ಟಿದ್ದಾರೆ, ಅದು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ. ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಪೇ ಲೆವೆಲ್ ಆ್ಯಂಡ್ ಅಪ್ರಾಕ್ಸಿಮೇಟ್ ಮಂತ್ಲಿ ಎಮಲ್ಮೆಂಟ್ ಅಂತೇಳಿ. ಓಕೆ, ಪೇ ಲೆವೆಲ್ ಯಾವುದಿದೆ ಇಲ್ಲಿ ನೋಡ್ಕೋಬೋದಾಗುತ್ತೆ. ಸೈಂಟಿಫಿಕ್ ಅಸಿಸ್ಟೆಂಟ್ B ಅಂತೇಳಿ ಕೊಟ್ಟಿದ್ದಾರೆ ಗ್ರೇಡ್ 1, ಅಸಿಸ್ಟೆಂಟ್ ಗ್ರೇಡ್ 1, ಅಸಿಸ್ಟೆಂಟ್ ಗ್ರೇಡ್ 1 C&M ನರ್ಸ್ ಟೆಕ್ನಿಷಿಯನ್ ಎಕ್ಸ್ರೇ. ಇಲ್ಲಿ ನೋಡ್ಕೋಬೋದಾಗಿದೆ. ನರ್ಸ್ ಎ ಅಂತೇಳಿ ಕೊಟ್ಟಿದ್ದಾರೆ. ಅವರಿಗೆ 44,900 ರೂಪಾಯಿ ಬೇಸಿಕ್ ಪೇ ಇರುತ್ತೆ. 53% ಗ್ರೇಡ್ ಪೇ DA ಅಂತ ಇರುತ್ತೆ. ಅದು ಒಟ್ಟು ಅಪ್ರಾಕ್ಸಿಮೇಟ್ ಸ್ಯಾಲ್ರಿ 68,697. ಅದೇ ಥರ ಸೈಂಟಿಫಿಕ್ ಅಸಿಸ್ಟೆಂಟ್ B ಇವರಿಗೆ 54,162 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಅದೇ ಥರ ಅಸಿಸ್ಟೆಂಟ್ ಗ್ರೇಡ್ 1 HR, ಅಸಿಸ್ಟೆಂಟ್ ಗ್ರೇಡ್ 1 F&A, ಅಸಿಸ್ಟೆಂಟ್ ಗ್ರೇಡ್ 1 C&M ಇವರಿಗೆ 39,015 ರೂಪಾಯಿಗಳ ಒಂದು ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ. ಓಕೆ, ನೋಡ್ತೋಗೋಣ. ಸ್ಟೈಫಂಡ್ ಟ್ರೈನಿಗೆ ಇವರಿಗೆ ಯಾವ ಥರ ಸ್ಯಾಲ್ರಿ ಫಿಕ್ಸ್ ಮಾಡ್ತಾ ಇದ್ದಾರೆ ನೋಡ್ತೋಗೋಣ. ಇಲ್ಲಿ ಸ್ಟೈಫಂಡ್ ಡ್ಯೂರಿಂಗ್ ದ ಫಸ್ಟ್ ಇಯರ್ ಟ್ರೈನಿಂಗ್ ಅಂತೇಳಿ ಕೊಟ್ಟಿದ್ದಾರೆ. ಇವರಿಗೆ 20,000 ರೂಪಾಯಿ. ಸ್ಟೈಫಂಡ್ ಡ್ಯೂರಿಂಗ್ ಸೆಕೆಂಡ್ ಇಯರ್ ಟ್ರೈನಿಂಗ್ ಇವರಿಗೆ 22,000 ರೂಪಾಯಿ. ಬುಕ್ ಅಲೌನ್ಸಸ್ ಅಂತ ಕೊಟ್ಟಿದ್ದಾರೆ 3,000 ರೂಪಾಯಿ. ಡ್ಯೂರೇಷನ್ ಆಫ್ ಟ್ರೈನಿಂಗ್ 1.5 years ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು 2 years ಕ್ಯಾಟಗರಿ 2 ಸ್ಟೈಫಂಡ್ ಅವರಿಗೆ 2 year ಅಂತೇಳಿ ಕೊಟ್ಟಿದ್ದಾರೆ. ಪೇ ಲೆವೆಲ್ ಪೇ ಮ್ಯಾಟ್ರಿಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಪೇ ಲೆವೆಲ್ 6 ಕ್ಯಾಟಗರಿ 1ಗೆ, ಪೇ ಲೆವೆಲ್ 3 ಕ್ಯಾಟಗರಿ 2ಗೆ. ಒಟ್ಟು ಇವರಿಗೆ ಅಪ್ರಾಕ್ಸಿಮೇಟ್ ಮಂತ್ಲಿ ಎಮಲ್ಮೆಂಟ್ ಪೇ ಪ್ಲಸ್ DA 54,162. ಅದರ ಕ್ಯಾಟಗರಿ 2ಗೆ 33,201 ರೂಪಾಯಿ ಇವರಿಗೆ ಪೇಮೆಂಟ್ ಸಿಗ್ತಾ ಹೋಗುತ್ತೆ. ಓಕೆ, ಇದ್ರ ಜೊತೆಲಿ ಟ್ರಾನ್ಸ್ಪೋರ್ಟ್ ಅಲೌನ್ಸಸ್ ಕೊಡ್ತಾರೆ, ಹೌಸ್ ರೆಂಟಲ್ ಅಲೌನ್ಸಸ್ ಕೊಡ್ತಾರೆ, ಸೈಟ್ ಅಲೊಕೇಶನ್, ಪ್ರೊಫೆಷನಲ್ ಆಪರೇಟರ್ ಅಲೌನ್ಸಸ್ನಲ್ಲಿ ಕೊಡ್ತಾ ಇದ್ದಾರೆ. ಓಕೆ, ಎಂಪ್ಲಾಯ್ ಬೆನಿಫಿಟ್ ಕೊಡ್ತಾ ಇದ್ದಾರೆ. ಗೌರ್ಮೆಂಟ್ ಎಫಿಷಿಯನ್ಸಿಗೆ ಏನಿರೋದು ಎಲ್ಲ ಥರ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಸಿಗ್ತಾ ಇದೆ. ಇನ್ಸೆಂಟಿವ್ ಕೊಡ್ತಾರೆ, ಲೋನು, ಇವೆಲ್ಲ ಫೆಸಿಲಿಟಿ ಇರ್ತಾ ಇದೆ. ಓಕೆ, ಈ ಥರ ಇಲ್ಲಿದೆ. ಏಜ್ ಲಿಮಿಟನ್ನು ಕೊಡ್ತಾ ಇದ್ದಾರೆ. ಸೈಂಟಿಫಿಕ್ ಮಿನಿಮಮ್ 18 ವರ್ಷ ಆಗಿರಬೇಕಾಗುತ್ತೆ. ಇಲ್ಲಿ ಅಪ್ಪರ್ ಏಜು ಲೋಯರ್ ಏಜ್ ಕೊಟ್ಟಿದ್ದಾರೆ. ಯಾವ ಡೇಟ್ ಬಿಫೋರ್ ಹುಟ್ಟಿರಬೇಕು, ಹುಟ್ಟಿರಬಾರ್ದು, ಯಾವ ಡೇಟ್ ನಂತರ ಹುಟ್ಟಿರಬಾರ್ದು ಅದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೋಬೋದಾಗಿದೆ. ಈ ಥರ ಒಂದು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ, ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಅಪ್ಲಿಕೇಶನ್ ಹಾಕೋದು ಹೇಗೆ ಅಂದರೆ ಆನ್ಲೈನ್ ಮೂಲಕ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹೆಂಗೆ ಸೆಲೆಕ್ಷನ್ ಪ್ರೋಸೆಸ್ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿರಿ, ಇಂಪಾರ್ಟೆಂಟ್ ಆಗುತ್ತೆ. ಇವರಿಗೆ ಆನ್ಲೈನ್ ಎಕ್ಸಾಮಿನೇಷನ್ ಪ್ಲಸ್ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಕ್ಯಾಟಗರಿ 1 ಸ್ಟೈಫಂಡ್ ಟ್ರೈನಿ, ಕ್ಯಾಟಗರಿ 2 ಸ್ಟೈಫಂಡ್ ಟ್ರೈನಿ, ಇವರೆಲ್ಲರೂ ಕೂಡ ಆನ್ಲೈನ್ ಎಕ್ಸಾಮಿನೇಷನ್ ಪ್ಲಸ್ ಪರ್ಸನಲ್ ಇಂಟರ್ವ್ಯೂ ಕೂಡ ಇರುತ್ತೆ. ಇಲ್ಲಿ ಅಸಿಸ್ಟೆಂಟ್ ಗ್ರೇಡ್ 1 ಆಮೇಲೆ ನರ್ಸ್, ಆಮೇಲೆ ಎಕ್ಸ್ರೇ ಟೆಕ್ನಿಷಿಯನ್ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಟೆಸ್ಟ್ ಪ್ಲಸ್ ಅಡ್ವಾನ್ಸ್ ಟೆಸ್ಟ್ ಪ್ಲಸ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಈ ಥರ ಆನ್ಲೈನ್ ಎಕ್ಸಾಮ್ ಇರುತ್ತೆ ಅಂತ ಕೂಡ ನೆನಪಿರಲಿ. ಹೇಗೆ ಅಪ್ಲಿಕೇಶನ್ ಅಂದರೆ ಯಾವ ರೀತಿ ಎಕ್ಸಾಮ್ ಇರುತ್ತೆ, ಸಿಲೆಬಸ್ ಏನಿದೆ ಅದೆಲ್ಲದೂ ಕೂಡ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನೋಡ್ಕೋಬೋದಾಗುತ್ತೆ. ಈ ಥರ ಒಂದು ಒಳ್ಳೆ ಪೋಸ್ಟಿಗೆ ಕಾಲಾಗ್ತಾಯಿದೆ. ಇಲ್ಲಿ ನಾವು ನೋಡ್ಕೋಬೋದಾಗುತ್ತೆ. ಮಿನಿಮಮ್ ಎಷ್ಟು ತೆಗಿಬೇಕು, ಮ್ಯಾಕ್ಸಿಮಮ್ ಎಷ್ಟು ತೆಗಿಬೇಕು ಅದೆಲ್ಲದೂ ಕೂಡ ಕೊಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದನ್ನು ಕೂಡ ನೀವು ಹಾಜರಾಗಬೇಕಾಗುತ್ತೆ. ಇಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ. ನೀವು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಇದು ಅಧಿಕೃತವಾದ ವೆಬ್ಸೈಟಿಗೆ ಭೇಟಿ ನೀಡಿ, ಅಲ್ಲಿ ಅಪ್ಲಿಕೇಶನ್ನ ನೋಡಿ, ಅಂದರೆ ಅಧಿಕೃತವಾದ ಅಧಿಸೂಚನೆ ನೋಡಿ ಆಮೇಲೆ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ಈ ಥರ ಒಂದು ಡಿಗ್ರಿ ಆಗಿರೋರಿಗೆ, ಡಿಪ್ಲೊಮಾ ಆಗಿರೋರಿಗೆ ಕಾಲಾಗಿರುವಂಥ ಒಂದು ಒಳ್ಳೆ ಪೋಸ್ಟ್ ಇದಾಗಿದೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಇದೊಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್.